ಗನ್ ತೋರಿಸಿ ಜೆಡಿಎಸ್ ನಾಯಕಿ ಮೇಲೆ ರೇಪ್ ಅನ್ನ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣ. ಪ್ರಜ್ವಲನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಜೆಡಿಎಸ್ ನಾಯಕಿ ಮೇಲೆ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಗನ್ ತೋರಿಸಿ ರೇಪ್ ಮಾಡಿರುವಂತ ಆರೋಪ ಈಗ ಕೇಳಿ ಬಂದಿರುವಂತದ್ದು. ಯಾವ ರಂಗದವರನ್ನು ಕೂಡ ಬಿಟ್ಟಿಲ್ಲ, ಆಂಕರ್ಸ್ ಗಳನ್ನು ಬಿಟ್ಟಿಲ್ಲ, ಮಾಡೆಲ್ಸ್ ಗಳನ್ನು ಬಿಟ್ಟಿಲ್ಲ, ಪೊಲೀಸ್ ಅವ್ರನ್ನ ಬಿಟ್ಟಿಲ್ಲ, ಅಡ್ವೊಕೇಟ್ ಗಳನ್ನು ಬಿಟ್ಟಿಲ್ಲ, ಕೊನೆಗೆ ಮನೆ ಕೆಲಸದವನು ಬಿಡುತ್ತೆ. ಇತ್ತ ಜೆಡಿಎಸ್ ಕಾರ್ಯಕರ್ತೆಯ ಮೇಲೂ ಕೂಡ ರೇಪ್ ಅನ್ನ ಮಾಡಿರುವಂತ ಆರೋಪ ಪ್ರಜ್ವಲ್ ರೇವಣ್ಣ ಮೇಲೆ ಬಂದಿದೆ. ಜೆಡಿಎಸ್ ನಾಯಕಿ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರಂತೆ. ಅದು ಗನ್ ತೋರಿಸಿ ಜೆಡಿಎಸ್ ನಾಯಕಿ ಮೇಲೆ ರೇಪ್ ಅನ್ನ ಮಾಡಿರುವಂತದ್ದು. ತನಗಾದ ಅನ್ಯಾಯದ ಬಗ್ಗೆ ಜೆಡಿಎಸ್ ನಾಯಕಿ ದೂರನ್ನ ಸಲ್ಲಿಸಿದ್ದಾರೆ. ದೂರಿನಲ್ಲಿ ಅತ್ಯಾಚಾರದ ಸಂಗತಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ ಜೆಡಿಎಸ್ನ ನಾಯಕಿ. ಜೆಡಿಎಸ್ನ ನಾಯಕಿಯನ್ನ ಹೆಸರು ಬಹಿರಂಗಪಡಿಸೋ ಹಾಗೆ ಸಂತ್ರಸ್ತ ಮಹಿಳೆ ಅವರು. ಜೆಡಿಎಸ್ ನಾಯಕಿ ಕೊಟ್ಟಂತಹ ದೂರಿನಲ್ಲಿ ಭಯಾನಕ ಸತ್ಯಗಳು ಹೊರಬರ್ತಾ ಇವೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಈ ಯುವತಿ ಯಾವಾಗ ಭೇಟಿ ಆಗಿದ್ರು, ಯಾವ ಸಂದರ್ಭದಲ್ಲಿ ಈ ಕೃತ್ಯವನ್ನ ಎಸಗಿದ್ರು, ಬಲವಂತವಾಗಿ ಭಯಪಡಿಸಿ ರೇಪ್ ಕೂಡ ಮಾಡಿದಂತೆ ಪ್ರಜ್ವಲ್ ರೇವಣ್ಣ. ಮಾನ ಮರ್ಯಾದೆ ಹಾಳು ಮಾಡುವುದಾಗಿ ಬೆದರಿಸಿದ್ರಂತೆ ಪ್ರಜ್ವಲ್ ರೇವಣ್ಣ. ಅಧಿಕಾರ ಬಳಸಿಕೊಂಡು ಕೊಲೆ ಮಾಡುವ ಬೆದರಿಕೆಯನ್ನ ಹಾಕಿರುವಂತದ್ದು ಈಗಾಗಲೇ ಗಮನಿಸ್ತಾ ಇದ್ದೀವಿ ನಾವು. ಎಫ್ಐಆರ್ಗಳು ಬ್ಯಾಕ್ ಟು ಬ್ಯಾಕ್ ಎಫ್ಐಆರ್ಗಳು ಹಾಕ್ತಾ ಇದ್ದಾರೆ. A1 ಆರೋಪಿ HD ರೇವಣ್ಣ, A2 ಆರೋಪಿ ಪ್ರಜ್ವಲ್ ರೇವಣ್ಣ. ಒಬ್ರು ಇಬ್ಬರು ಜೀವನದಲ್ಲಿ ಆಟ ಆಡಿದಾರ ಪ್ರಜ್ವಲ್ ರೇವಣ್ಣ. ಬರೋಬ್ಬರಿ 2984 ಯುವತಿಯರೊಂದಿಗೆ ಪ್ರಜ್ವಲ್ ರೇವಣ್ಣ ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡಿದ್ದಾರೆ ಅನ್ನುವಂಥ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಇಡೀ ದೇಶದಲ್ಲಿ ಯಾರು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿರೋದಕ್ಕೆ ಸಾಧ್ಯನೇ ಇಲ್ಲ. HD ದೇವೇಗೌಡರ ಮೊಮ್ಮಗನಾಗಿ, ಮಾಜಿ ಮುಖ್ಯಮಂತ್ರಿಗಳ ಅಣ್ಣನ ಮಗನಾಗಿ ಈ ರೀತಿಯಾದಂತಹ ಅಸಹ್ಯಕರ ಕೃತ್ಯದಲ್ಲಿ ಭಾಗಿಯಾಗೋದಕ್ಕೆ ಹೆಂಗಾದ್ರೂ ಮನಸ್ಸು ಬಂತು. ಒಬ್ರಲ್ಲ ಇಬ್ರಲ್ಲ, ಹೆಣ್ಣು ಮಕ್ಕಳ ಜೀವನನೇ ಹಾಳಾಗೋಯ್ತು ಪ್ರಜ್ವಲ್ ರೇವಣ್ಣನಿಂದ. ಹಾಸನದಲ್ಲಿ ಹೆಣ್ಮಕ್ಳು ತಲೆ ಎತ್ತಿ ತಿರುಗೋದಕ್ಕೂ ಕೂಡ ಆಗ್ತಾ ಇಲ್ಲ, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲೂ ಕೂಡ ಜೆಡಿಎಸ್ ನಾಯಕಿ ಆಯಮ್ಮಂಗೂ ಕೂಡ ಗನ್ ತೋರಿಸಿ ರೇಪ್ ಮಾಡಿದ್ದಾನಂತೆ ಪ್ರಜ್ವಲ್ ರೇವಣ್ಣ. ಹಾಗಾದ್ರೆ ಆ ಎಫ್ಐಆರ್ ನಲ್ಲಿ ಏನಿದೆ, ಆ ಯುವತಿ ಕೊಟ್ಟಂತಹ ಕಂಪ್ಲೇಂಟ್ ನಲ್ಲಿ ಏನಿದೆ ಅಂತ ಗಮನಿಸೋದಾದ್ರೆ, ಅಧಿಕಾರವನ್ನ ಬಳಸಿಕೊಂಡು ಕೊಲೆ ಮಾಡುವಂತಹ ಬೆದರಿಕೆಯನ್ನು ಕೂಡ ಹಾಕಿದ್ನಂತೆ. ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾಳೆ ಅತ್ಯಾಚಾರ ಸಂತ್ರಸ್ತೆ. ಕಾಮಾಂಥನ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಆ ಯುವತಿ ಬಿಕ್ಕಿ ಬಿಕ್ಕಿ ಅಳ್ಕೊಂಡು ಹೇಳ್ತಾಳೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೀಟ್ ವಿಚಾರಕ್ಕೆ ಭೇಟಿಯನ್ನ ಕೊಟ್ಟಿರ್ತಾಳೆ ಅಯ್ಯಮ್ಮ. 2021ರಲ್ಲಿ ಹಾಸನ ಸಂಸದ ಪ್ರಜ್ವಲ್ ಭೇಟಿಗೆ ತೆರಳಿರ್ತಾರೆ 2021ರಲ್ಲಿ. ಆಗ ಅವರು ನಾಳೆ ಬನ್ನಿ ಅಂತ ಹೇಳಿ ಹೊರಟೋಗ್ತಾರೆ. ಟೈಮ್ ಇನ್ನೂ ಪಾಪ ಫಿಕ್ಸ್ ಆಗಿರ್ಲಿಲ್ಲ. ಅದಾದ ನಂತರ ಮರುದಿನ ಭೇಟಿಗಾಗಿ MP ಕ್ವಾರ್ಟರ್ಸ್ಗೆ ತೆರಳ್ತಾಳೆ ಆ ಕಾರ್ಯಕರ್ತೆ. ನಾನು ತೆರಳಿದ್ದ ಸಂದರ್ಭದಲ್ಲಿ ಎಲ್ಲಾ ಸಿಬ್ಬಂದಿಯನ್ನು ಕೂಡ ಹೊರಗಡೆ ಕಳಿಸ್ತಾರೆ. ನಾನು ಒಳಗೆ ತೆರಳ್ತಾ ಇದ್ದಂತೇನೆ ಕೈ ಹಿಡಿದು ನನ್ನನ್ನ ಎಳೆದ್ರು. ನನ್ನನ್ನ ಎಳ್ಕೊಂಡು ಕೂಡಲೇ ಬಾಗ್ಲನ್ನ ಹಾಕ್ತಾರೆ. ನಾನು ಕರೆದಾಗ್ಲೆಲ್ಲ ಸಹಕರಿಸಬೇಕು, ಇಲ್ಲದೆ ಇದ್ರೆ ನಾನೀಗ ವಿಡಿಯೋ ಮಾಡಿದನಲ್ಲ ಅದನ್ನ ಹರಿಬಿಟ್ಬಿಡ್ತೀನಿ ಅಂತ ಆ ಕಾರ್ಯಕರ್ತೆಗೆ ಅಂದ್ರೆ JDS ನಾಯಕಿಗೆ ಹೇಳ್ತಾರೆ. ಆಯಮ್ಮಂಗೆ ದಿಕ್ಕು ತೋಚಲ್ಲ. ಓಕೆ, ಪ್ರಜ್ವಲ್ ಹೇಳ್ದಂಗೆ ಕೇಳ್ತಾರೆ. ಒಟ್ಟಾರೆಯಾಗಿ ಈ ರೀತಿಯಾದಂತಹ ಪ್ರಕರಣಗಳು ಇನ್ನು ಎಷ್ಟಿದೆಯೋ, ಯಾರ್ಯಾರು ಬಂದು FIR ದಾಖಲು ಮಾಡ್ತಾರೋ ಏನೋ ಎತ್ತ ನೋಡ್ಬೇಕಾಗುತ್ತೆ.